ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಟಿವಿಕೆ ವಿಜಯ ಪಕ್ಷಕ್ಕೆ ಸಿಕ್ಕೇ ಬಿಡ್ತು ಬಹುಮತದ ಮ್ಯಾಜಿಕ್ ನಂಬರ್. ಪಶ್ಚಿಮ ಬಂಗಾಳಕ್ಕೆ ಸುವೇಂದು ಅಧಿಕಾರಿಯೇ ಮುಖ್ಯಮಂತ್ರಿ. ಲೋಕಸಭೆಯಲ್ಲಿ ಕೈಗೆ ಗುಡ್ ಬೈ ಹೇಳಿದಂಥ DMK. ಏನಿದು ಅಪ್ಡೇಟ್, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಈ ಪಂಚರಾಜ್ಯದ ಚುನಾವಣೆಯ ಫಲಿತಾಂಶ ಬಂದ ನಂತರ ರಾಜಕೀಯದಲ್ಲಿ ಒಂಥರ ಬಿರುಗಾಳಿದು. ಒಂದು ಪಕ್ಷ ಅಲ್ಲ, ಎರಡು ಪಕ್ಷ ಅಲ್ಲ, ಇಡೀ ನಮ್ಮ ದೇಶದಲ್ಲಿರುವಂಥ ಮುಖ್ಯವಾದಂಥ ಎರಡು ದೊಡ್ಡ ಪಕ್ಷಗಳಲ್ಲಿ ಬಿರುಗಾಳಿಯಾಗುವಂಥ ಎಲ್ಲ ಸಾಧ್ಯತೆ ಇದೆ. ಮತ್ತು ಇದರಿಂದ ಪರೋಕ್ಷವಾಗಿ BJP ಹೆಲ್ಪ್ ಆಯಿತು, ಅದು BJP ಕಷ್ಟ ಆಯಿತು, ಇವೆಲ್ಲವೂ ಕೂಡ ನೋಡೋಣ. ನಾನು ಮೊದಲನೇದಾಗಿ ತಮಿಳುನಾಡಿನ ರಾಜಕೀಯಕ್ಕೆ ಬಂದಾಗ ಮೇ 4ರ ನಂತರ ತಮಿಳುನಾಡಿನಲ್ಲಿ ಏನೇನು ಆಗ್ತಾಯಿದೆ, ಟಿಲ್ ನೌ ಏನೇನು ಆಗ್ತಾಯಿದೆ ಕೂಡ ಎಲ್ಲವೂ ಕೂಡ ಗೊಂದಲ ಆಗ್ತಾಯಿದೆ. ಮತ್ತು ಪ್ರತಿಯೊಬ್ಬರೂ ಸೇರಿ ಇದೀಗ ತಮಿಳುನಾಡಿನ ಗವರ್ನರ್ ಆಗಿರುವಂಥ ರಾಜೇಂದ್ರ ಅರ್ಲೇಕರ್ ವಿರುದ್ಧ ಮುಗಿಬಿದ್ದು ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಇದರ ಮಧ್ಯೆ ಹೊಸ ಒಂದು ಅಪ್ಡೇಟ್, ಹೊಸ ಒಂದು ಬ್ರೇಕಿಂಗ್ ನ್ಯೂಸ್ ಅಂದರೆ, ಕೊನೆಗೂ ಪ್ರಯತ್ನ ಮಾಡಿ TVK ಪಕ್ಷದ ಸಂಸ್ಥಾಪಕರಾಗಿರುವಂಥ ಮತ್ತು ಮುಂದಿನ ಮುಖ್ಯಮಂತ್ರಿ ಎನ್ನುವಂಥ ಬಿಂಬಿಸಲ್ಪಟ್ಟಂಥ ವಿಜಯ್ ಅವರು ಕೊನೆಗೂ ತಡಕಾಡಿ ಮ್ಯಾಜಿಕ್ ನಂಬರನ್ನು ಪಡೆಯುವಲ್ಲಿ ಸಫಲರಾಗಿದ್ದಾರೆ. ಅದು ಕೂಡ ಇವತ್ತು ಅಥವಾ ನಾಳೆ ಬೆಳಗ್ಗೆ ಗವರ್ನರ್ನ ಮೀಟ್ ಆಗ್ತಾರೆ ಮತ್ತು ತನ್ನ ಒಂದು ಕಂಪ್ಲೀಟ್ ಆದ ಬೆಂಬಲ ಪತ್ರದೊಂದಿಗೆ ಅಧಿಕಾರ ಆಹ್ವಾನಕ್ಕೆ ಒಂದು ಮನವಿಯನ್ನು ಮಾಡ್ತಾರೆ ಮತ್ತು ನಾಳೆ ಅಥವಾ ನಾಡಿದ್ದು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಹೊಂದ್ತಾರೆ. TVK ಪಕ್ಷ 108 ಇತ್ತು, ಅದು 107 ಆಗಿದೆ. ಯಾಕಂದರೆ 2 ಕ್ಷೇತ್ರಗಳಿಗೆ ವಿಜಯ್ ಸ್ಪರ್ಧಿಸಿದ್ರಿಂದ ಒಂದು ಕ್ಷೇತ್ರವನ್ನು ಕಳ್ಕೊಳ್ಬೇಕಾಗತ್ತೆ, ಒಂದು ಕ್ಷೇತ್ರಕ್ಕೆ ರಿಜೈನ್ ಮಾಡಬೇಕಾಗುತ್ತೆ. ಹಾಗಾಗಿ ಅವರ ಒಟ್ಟು ಬಹುಮತ 107 ಆಗುತ್ತೆ. ಇದೀಗ ಕಾಂಗ್ರೆಸ್ ಕೂಡ ಗೆದ್ದಂಥ ಮೊದಲನೇ ದಿನವೇ TVKಗೆ ತನ್ನ ಬೆಂಬಲವನ್ನು ಕೊಟ್ಟಿತು. ಹಾಗಾಗಿ ಅವರ ಒಂದು ಅಭ್ಯರ್ಥಿಗಳ ಸಂಖ್ಯೆ 5 ಇದೆ. ಇದೀಗ 2 VCK ಪಕ್ಷದ 2 ಅಭ್ಯರ್ಥಿಗಳು, CPI ಪಕ್ಷದ 2 ಅಭ್ಯರ್ಥಿಗಳು, CPMನ 2 ಅಭ್ಯರ್ಥಿಗಳು ಮತ್ತು ಮುಸ್ಲಿಂ ಲೀಗ್ನ 2 MLAಗಳು TVK ಪಕ್ಷಕ್ಕೆ ಅಧಿಕೃತವಾಗಿ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ ಮತ್ತು ಅದರ ಒಂದು ಸಂಖ್ಯೆ ಕೂಡ 120 ಅಥವಾ 121 ಆಗುತ್ತೆ. ಹೀಗಾಗಿ TVK ಪಕ್ಷ ವಿಜಯ್ ಅವರಿಗಿದ್ದಂಥ ಒಂದು ಗೊಂದಲ, ವಿಜಯ್ ಅವರಿಗಿದ್ದಂಥ ಒಂದು ಬೇಸರ ಎಲ್ಲವೂ ಕೂಡ ಬಗೆಹರಿದಿದೆ ಮತ್ತು ನಾಳೆ ಅಥವಾ ನಾಡಿದ್ದು ವಿಜಯ್ ಅವರು ಅಧಿಕೃತವಾಗಿ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಇನ್ನು DMDK 4 ಇದೆ, TMK 4 ಇದೆ, DMDK 1 ಇದೆ ಮತ್ತು AMMK 1 ಇದೆ. ಇವರು ತಟಸ್ಥರಾಗಿದ್ದಾರೆ ಮತ್ತು ಅವರು AIDMK ಕಡೆ ಇರೋದರಿಂದ PMK AIDMK ಕಡೆ, ಹೀಗಾಗಿ ಅವರು ತಟಸ್ಥರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವ ಪಕ್ಷದ ಕಡೆ ಹೋಗ್ತಾರೆ ಇಲ್ಲೂ ಕೂಡ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಇದು ತಮಿಳುನಾಡಿನ ರಾಜಕೀಯದಲ್ಲಿ ಕಳೆದ 3-4 ದಿನಗಳಲ್ಲಿ ಇದ್ದಂಥ ಒಂದು ಗೊಂದಲ ಸದ್ಯದ ಮಟ್ಟಿಗೆ ಬಗೆಹರಿದಿದೆ. ಆದರೆ ಕೆಲವೊಬ್ಬರು ಹೇಳ್ತಾರಿಲ್ಲ, ಇಷ್ಟೊತ್ತಿಗಾಗಲೇ CM ಆಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬೇಕಿತ್ತು. ಆದರೆ ವಿಜಯ್ ಅವರು ಮತ್ತು ವಿಜಯ ಪಕ್ಷ ಸ್ವಲ್ಪ ಮಟ್ಟಿನ ತಾಂತ್ರಿಕವಾಗಿ ಅಡ್ವರ್ಟ್ ಮಾಡಿಕೊಂಡ ಕಾರಣಕ್ಕಾಗಿ ಇದು ಸ್ವಲ್ಪ ಲೇಟ್ ಆಯಿತು. ಸ್ವತಃ ತನ್ನ 107 ಶಾಸಕರ ಬೆಂಬಲ ಪತ್ರದೊಂದಿಗೆ ಗವರ್ನರ್ ಅವರನ್ನು ಮೀಟ್ ಆಗಿದ್ದರೆ ಸುಲಭವಾಗಿ ಅವರು ಅಧಿಕಾರ ಸ್ವೀಕಾರಕ್ಕೆ ಒಂದು ಟೈಮನ್ನು ಕೊಡ್ತಿದ್ರು ಮತ್ತು ಅವರು ಅಧಿಕಾರವನ್ನು ಬೋಧನೆ ಕೂಡ ಮಾಡ್ತಿದ್ರು. ಹಾಗಾಗಿ ಅವರು 2 ದಿನ ಹಿಂದೆ ಮುಖ್ಯಮಂತ್ರಿ ಆಗಬಹುದಿತ್ತು. ಆದರೆ TVK ಪಕ್ಷ ತನ್ನ 108 ಅಥವಾ 107 ಸದಸ್ಯರ ಸಂಖ್ಯೆಯ ಜೊತೆಗೆ 5 ಜನ ಕಾಂಗ್ರೆಸ್ MLAಗಳ ಹೆಸರನ್ನು ಸೇರಿಸಿದ ನಂತರ ಅದನ್ನೇ ಮುಖ್ಯವಾಗಿ ಅಥವಾ ಅದನ್ನೇ ಗುರಿಯಾಗಿಸಿಬಿಟ್ಟು ಗವರ್ನರ್ ಅಂತ ಅರ್ಲೇಕರ್ ಅವರು ಇಲ್ಲ ಮತ್ತಿದ್ದ ಸಂಖ್ಯೆ ಎಲ್ಲಿ ಅನ್ನುವಂಥ ಒಂದು ಮಾತನ್ನು ಹೇಳಿ ಪದೇ ಅವರನ್ನು ಮೀಟ್ ಆದರೂ ಕೂಡ ಇಲ್ಲ, ನಾನು ಕಂಪ್ಲೀಟ್ ಬಹುಮತದ ನಂಬರ್ಸ್ ಅಂತಂದ ನಂತರವೇ ನಾನು ನಿಮಗೆ ಅಧಿಕಾರವನ್ನು ಸ್ವೀಕಾರ ಮಾಡಲಿಕ್ಕೆ ಅಧಿಕಾರದ ಬೋಧನೆಯನ್ನು ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಿ ಕಳಿಸಿದ್ರು. ಅದೇ ಇದೀಗ ಎಲ್ಲವೂ ಕೂಡ ಸುಖಾಂತಿ ಆಗಿದೆ. ಇದು ಪಾರ್ಟ್ 1. ಇನ್ನು ನಾವು ಪಶ್ಚಿಮ ಬಂಗಾಳಕ್ಕೆ ಬಂದಾಗ, ಪಶ್ಚಿಮ ಬಂಗಾಳದಲ್ಲಿ 15 ವರ್ಷಗಳಿಂದ ಆಡಳಿತ ಮಾಡ್ತಿದ್ದಂಥ TMC ಅಂದರೆ ತೃಣಮೂಲ್ ಕಾಂಗ್ರೆಸ್ನ ಅಧಿಕಾರ ಅಂತ್ಯವಾಗಿದೆ. ಆ ಅಧಿಕಾರ ಅಂತ್ಯ ಮಾಡಿದ್ರು ಬೇರೆ ಯಾರಲ್ಲ, ಒಂದು ಕಾಲದಲ್ಲಿ ಮಮತಾ ಬ್ಯಾನರ್ಜಿಯ ಬಲೈಗೆ ಬಂಟರಾಗಿರುವಂಥ ಮತ್ತು ಅಂದಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಸುವೇಂದು ಅಧಿಕಾರಿಯ ತಂದೆ ಕೂಡ ಮನಮೋಹನ್ ಸಿಂಗ್ ಅವರ ಒಂದು ಸರ್ಕಾರದಲ್ಲಿ UPA ಗೌರ್ಮೆಂಟಲ್ಲಿ ಸಚಿವರಾಗಿದ್ದಂಥರು. ಅಂಥ ಒಬ್ಬ ಸಚಿವನ ಮಗ ತೃಣಮೂಲ್ ಕಾಂಗ್ರೆಸ್ನ ಮಮತಾ ಬ್ಯಾನರ್ಜಿಯವರಿಗೆ ಬಲಗೈ ಬಂಟನಾಗಿದ್ದರು. ಅದು ಯಾವ ಮಟ್ಟಿಗಂದರೆ 34 ವರ್ಷಗಳ ಈ ಎಡಪಕ್ಷಗಳ ಒಂದು ಅಧಿಕಾರವನ್ನು ಸರ್ವನಾಶ ಮಾಡಿ 2007ರಲ್ಲಿ ನಂದಿ ಗ್ರಾಮದ ಎನ್ನುವಂಥ ಚಳುವಳಿ ಮಾಡಿ, ಅಂದರೆ ಎಡಪಕ್ಷದ ವಿರುದ್ಧ ಚಳುವಳಿ ಮಾಡಿ ಈ ನಂದಿ ಗ್ರಾಮದ ಹೀರೋ ಎನ್ನುವಂಥ ಒಂದು ಪಟ್ಟವನ್ನು ಗಿಟ್ಟಿಸಿಕೊಂಡಂಥ ಸುವೇಂದು ಅಧಿಕಾರಿಯವರು ತೃಣಮೂಲ್ ಕಾಂಗ್ರೆಸ್ ಸತತ 15 ವರ್ಷ ಅಧಿಕಾರಕ್ಕೆ ಬರುವಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಜೊತೆಗೆ ಮಮತಾ ಬ್ಯಾನರ್ಜಿಯವರ ಬಲಗೆ ಬಂಟ ಎನ್ನುವಂಥ ಖ್ಯಾತಿ ಕೂಡ ಇರುತ್ತೆ. ಆದರೆ 2020ರಲ್ಲಿ
ಯಾವಾಗ ಮಮತಾ ಬ್ಯಾನರ್ಜಿಯವರ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿ ಮತ್ತು ಪ್ರಶಾಂತ್ ಕಿಶೋರ್ ಈ ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಅವರು ಮೂಗು ತೋರಿಸಿದ್ರು ಅಥವಾ ಅವರಿಗೆ ಜಾಸ್ತಿ ಮನ್ನಣೆ ಸಿಕ್ತು ಮತ್ತು ಮಮತಾ ಬ್ಯಾನರ್ಜಿಯವರ ಸೋದರಳಿಯರಾಗಿರುವಂಥ ಅಭಿಷೇಕ್ ಬ್ಯಾನರ್ಜಿಯವರು ಸರ್ಕಾರವನ್ನೇ ನಿಯಂತ್ರಣ ಮಾಡುವ ಮಟ್ಟಿಗೆ ಬಂದ್ರಲ್ಲ, ಆಗ TMCಯಿಂದ ಗುಡ್ ಬೈ ಹೇಳಿ BJPಗೆ ಸೇರಿಕೊಂಡವರು ಇದೇ ಸುವೇಂದು ಅಧಿಕಾರಿಯವರು. ಜೊತೆಗೆ ಯಾವ ಮಟ್ಟಿಗೆ ಮಮತಾ ಬ್ಯಾನರ್ಜಿಯವ್ರನ್ನ ಕಾಡಿದ್ರಂದರೆ, ಅಲ್ಲಿ ನಂದಿಗ್ರಾಮದಲ್ಲಿ ಮಮತಾ ಬ್ಯಾನರ್ಜಿಯವರು ಎಲೆಕ್ಷನ್ ನಿಂತ್ಕೊಂಡಾಗ ಅದೇ ಕ್ಷೇತ್ರ ನಿಂತು ಮಮತಾ ಬ್ಯಾನರ್ಜಿಯನ್ನು ಸೋಲಿಸ್ತಾರೆ. ಅದಾದ ನಂತರ ಮತ್ತೆ ಈ 2026ರಲ್ಲಿ ಭವಾನಿಪುರಕ್ಕೆ ಬಂದಾಗ ಮತ್ತೆ ಭವಾನಿಪುರಕ್ಕೆ ಹೋಗಿ ಅಲ್ಲೇ ಎಲೆಕ್ಷನ್ ನಿಂತು ಇಲ್ಲೂ ಕೂಡ ಸೋಲಿಸಿ ಮಮತಾ ಬ್ಯಾನರ್ಜಿಯವರನ್ನು ಪಕ್ಷ ಸೋಲುವುದರ ಜೊತೆಗೆ ಅವರು ಕೂಡ ಅಸೆಂಬ್ಲಿಗೆ ಬರಬಾರ್ದು ಮತ್ತು ನನ್ನ ವಿರುದ್ಧ ಮಾತನಾಡಲಿಕ್ಕೆ ಅವಕಾಶ ಸಿಗಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ ಮಕಾಡೆ ಮಲಗಿಸಂತರು ಇದೇ ಸುವೇಂದು ಅಧಿಕಾರಿಯವರು. ಹೀಗಾಗಿ ಇವರಿಗೆ ಇದೀಗ ಮುಖ್ಯಮಂತ್ರಿ ಪಟ್ಟ ಸಿಕ್ಕಿದೆ. ನಾಳೆ 11 ಗಂಟೆಗೆ ಪಶ್ಚಿಮ ಬಂಗಾಳದ ಹೊಸ ಮುಖ್ಯಮಂತ್ರಿಯಾಗಿ ಮತ್ತು BJPಯ ಮೊದಲ ಮುಖ್ಯಮಂತ್ರಿಯಾಗಿ ಇವರು ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಅದೊಂದು ಐತಿಹಾಸಿಕವಾದಂಥ ಒಂದು ಕ್ಷಣ ಆಗುತ್ತೆ. ಅಲ್ಲಿ ಮೋದಿ ಇರ್ತಾರೆ, ಅಮಿತ್ ಶಾ ಇರ್ತಾರೆ, ಹೀಗೆ ಅನೇಕ ರಾಷ್ಟ್ರೀಯ ನಾಯಕರು ಕೂಡ ಇರ್ತಾರೆ. ಅದು ಒಂದು ಮಟ್ಟಿಗೆ ಸುವೇಂದು ಅಧಿಕಾರಿಗೆ ಮತ್ತು BJPಗೆ ಹೆಮ್ಮೆ ಪಡುವಂಥ ಕ್ಷಣ. ಜೊತೆಗೆ ಮಮತಾ ಬ್ಯಾನರ್ಜಿಯು ತಮ್ಮ 15 ವರ್ಷಗಳ ಸುದೀರ್ಘ ಅವಧಿಯ ಅಧಿಕಾರವನ್ನು ಕಳ್ಕೊಂಡು ಮುಖಭಂಗ ಅನುಭವಿಸುವಂಥ ದಿನ ಆಗಿದೆ. ಇದು ಪಾರ್ಟ್ ನಂಬರ್ 2. ಇನ್ನು ಮೂರನೇದಾಗಿ, ಯಾವಾಗ ಪಶ್ಚಿಮ ತಮಿಳುನಾಡಿನಲ್ಲಿ DMK ಜೊತೆಗಿನ ಮೈತ್ರಿಯನ್ನು 16 ವರ್ಷಗಳ ಮೈತ್ರಿಯನ್ನು ಮುರ್ಕೊಂಡು ತಾನು ಗೆದ್ದಂಥ 5 MLA ಸೀಟುಗಳನ್ನ ಯಾವಾಗ TVK ಪಕ್ಷಕ್ಕೆ ಬೆಂಬಲ ಕೊಡ್ತೇವೆ ಅನ್ನುವಂಥ ಒಂದು ಸುದೀರ್ಘ ಪತ್ರ ಅಥವಾ ಒಂದು ಪತ್ರ ಕೊಟ್ಟಾಗ ಅಲ್ಲಿ ಬಿರುಕಾಗಿದ್ದು DMK ಮತ್ತು ಕಾಂಗ್ರೆಸ್ನ ನಡುವೆ 16 ವರ್ಷಗಳಿಂದ DMK ಜೊತೆ ಮೈತ್ರಿ ಮಾಡಿಕೊಂಡು ಪಾರ್ಲಿಮೆಂಟ್ನಲ್ಲಿ ಗೆಲ್ಲಬಹುದು ಅಥವಾ UP ಗೌರ್ಮೆಂಟ್ನಲ್ಲಿ ಭಾಗವಹಿಸಿದಾಗಿರ್ಬೋದು ಅಥವಾ ಪಾರ್ಲಿಮೆಂಟ್ನ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತನ್ನ ಸಾರ್ವಭೌಮತ್ವವನ್ನು ಸಾಬೀತು ಮಾಡಿದಾಗಿರ್ಬೋದು, ಅವೆಲ್ಲವೂ ಕೂಡ DMK ಕಾಂಗ್ರೆಸ್ ಜೊತೆ ಒಗ್ಗಟ್ಟಿನಿಂದ ಕೂಡಿತ್ತು. ಯಾವ ಮಟ್ಟಿಗೆ ಇಡೀ ದೇಶವೇ ರಾಹುಲ್ ಗಾಂಧಿಯವ್ರನ್ನ ಪಪ್ಪು ಅಂದಾಗ, ಇಡೀ ದೇಶವೇ ರಾಹುಲ್ ಗಾಂಧಿಯವ್ರನ್ನ ಹೀಯಾಳಿಸುವ ಹಂತಕ್ಕೆ ಹೋದಾಗಲೂ ಕೂಡ ಸ್ಟಾಲಿನ್ ಅವರು ಇಲ್ಲ, ರಾಹುಲ್ ಗಾಂಧಿ ಪ್ರಧಾನಮಂತ್ರಿಯ ಅಭ್ಯರ್ಥಿ ಎನ್ನುವಂಥ ಘಂಟಾಘೋಷದ ವಾಕ್ಯವನ್ನು ಹೇಳಿದಂತರು ಅದೇ ಸ್ಟಾಲಿನ್ ಅವರು. ಇದೀಗ ಆ ಸ್ಟಾಲಿನ್ ಅವರ ಮೈತ್ರಿ ಪಕ್ಷವನ್ನು ಮುರ್ಕೊಂಡು ಕಾಂಗ್ರೆಸ್ TVK ಜೊತೆ ಮರ್ಜ್ ಆಗಿದೆ ಅಥವಾ TVK ಜೊತೆ ಬೆಂಬಲ ಇದೆ, TVK ಜೊತೆ ಮೈತ್ರಿಯನ್ನು ಮಾಡಿಕೊಂಡು. ಹೀಗಾಗಿ ಅದರಿಂದ ಬೇಸತ್ತಂಥ DMK ಇದೀಗ ಪಾರ್ಲಿಮೆಂಟ್ನ ಸ್ಪೀಕರ್ ಆಗಿರುವಂಥ ಅಥವಾ ಲೋಕಸಭೆಯ ಸ್ಪೀಕರ್ ಆಗಿರುವಂಥ ಓಂ ಬಿರ್ಲಾ ಅವರಿಗೆ DMK ಸಂಸದೆಯಾಗಿರುವಂಥ ಕಣಿಮೋಳಿ ಅವರು ಒಂದು ಪತ್ರವನ್ನು ಬರೆದು, ಇಲ್ಲ ನಾವು ಇಲ್ಲಿ ತನಕ DMK ಅಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಜೊತೆ ಮೈತ್ರಿಯನ್ನು ಹೊಂದಿದ್ವಿ, ಹಾಗಾಗಿ ಅವರು ಕೂರುವ ಸೀಟ್ನಲ್ಲಿ ನಾವು ಕೂಡ ಕೂರ್ತಾ ಇದ್ವಿ, ಸಾಲಿಗೆ ಕೂರ್ತಾ ಇದ್ವಿ. ಆದರೆ ಇದೀಗ ಬದಲಾವಣೆಯ ರಾಜ್ಯಕ್ಕೆ ಇದಿಲ್ಲ ಅಂದರೆ ವಿ ಆರ್ ಅಲಿಯನ್ಸ್ ವಿತ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕಮ್ಸ್ ಟು ಎಂಡ್ ಎನ್ನುವಂಥ ವಾಕ್ಯವನ್ನು ಬರೆದು ಓಂ ಬಿರ್ಲಾ ಅವರಿಗೆ ನಮಗೆ ಸಪ್ರೇಟ್ ಆದಂಥ ನಮ್ಮ ಪ್ರಾದೇಶಿಕ ಪಕ್ಷಕ್ಕೆ ನಮ್ಮ ಒಂದು DMK ಪಕ್ಷಕ್ಕೆ ಸಪ್ರೇಟ್ ಆದಂಥ ಒಂದು ಸೀಟನ್ನು ಕೊಡಿ ಅಥವಾ ನಮ್ಮ ಗೌರವಾನ್ವಿತ ಸದಸ್ಯರಿಗೆ ಸಪ್ರೇಟ್ ಆದಂಥ ಒಂದು ಸೀಟನ್ನು ಕೊಡಿ ಅನ್ನುವಂಥ ದೃಷ್ಟಿಯಲ್ಲಿ ಪತ್ರವನ್ನು ಬರೆದಿದ್ದಾರೆ. ಮತ್ತು ಓಂ ಬಿರ್ಲಾ ಅವರು ಆ ಪತ್ರವನ್ನು ಪರಿಗಣನೆ ಮಾಡಿ ಆ 22 DMK MPಗಳಿಗೆ ಸಪ್ರೇಟ್ ಆದಂಥ ಒಂದು ಸೀಟಿನ ವ್ಯವಸ್ಥೆ, ಆಸನ ವ್ಯವಸ್ಥೆ ಮಾಡುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಇಲ್ಲಿ 3 ಡೆವಲಪ್ಮೆಂಟ್ ಆಗಿದೆ. ಒಂದು, ವಿಜಯ್ ಅವರಿಗೆ ಬೆಂಬಲ ಸಿಕ್ಕಿದೆ, ಮ್ಯಾಜಿಕ್ ನಂಬರ್ ಸಿಕ್ಕಿದೆ, ಅವರು ನಾಳೆ ಅಥವಾ ನಾಡಿದ್ದು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಅದರ ಜೊತೆಗೆ ಪಶ್ಚಿಮ ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನುವಂಥದ್ದು ಇದೀಗ ಅಮಿತ್ ಶಾ ಅವರು ಘೋಷಣೆ ಮಾಡಿದರೆ ಮತ್ತು ನಾಳೆ 11 ಗಂಟೆಗೆ ಅವರು ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಜೊತೆಗೆ ಮೂರನೇದಾಗಿ 16 ವರ್ಷಗಳಿಂದ ಕಾಂಗ್ರೆಸ್ ಜೊತೆಗಿದ್ದಂಥ DMK ಕಾಂಗ್ರೆಸ್ನ ಹೊರಬಂದು ಮೈತ್ರಿಯನ್ನು ಕಳ್ಕೊಂಡು ಇದೀಗ ಸ್ಪೀಕರ್ ಅವರಿಗೆ ಪತ್ರ ಬರೆದು ಕಾಂಗ್ರೆಸ್ನ ಒಂದು ಆಸನ ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ಗೆ ಕೊಟ್ಟಂಥ ಅಥವಾ ಇಂಡಿ ಕೂಟಕ್ಕೆ ಕೊಟ್ಟಂಥ ಮೈತ್ರಿಕೂಟಕ್ಕೆ ಕೊಟ್ಟಂಥ ಆಸನ ವ್ಯವಸ್ಥೆಯಲ್ಲಿ ನಮ್ಗೆ ಕೂರ್ಲಿಕ್ಕೆ ಮನಸ್ಸಿಲ್ಲ. ಯಾಕಂದರೆ ವಿ ಆರ್ ವಿತ್ ಅಲಿಯನ್ಸ್ ಕಮ್ಸ್ ಟು ಎನ್ ಎಂಡ್ ಅಥವಾ ಕಾಂಗ್ರೆಸ್ ಜೊತೆ ನಾವು ಅಲಿಯನ್ಸ್ನ ಮುಕ್ತಾಯವಾದಂಥ ಸಂದರ್ಭ. ಹೀಗಾಗಿ ಪೊಲಿಟಿಕಲಿ ಆದಂಥ ಒಂದು ಸರ್ಕಮ್ಸ್ಟೆನ್ಸಲ್ಲಿ ನಾವು ಈಗ ಹೊರಗೆ ಬಂದಿದ್ದೇವೆ ಅನ್ನುವಂಥ ಮಾತನಾಡಿ ಓಂ ಬಿರ್ಲಾ ಅವರಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟ್ರಲ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.